ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ಸ್ನ ಪರ್ಫೆಕ್ಟಾಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಾನು ತುಂಬಾ ಕಮೆಂಟ್ಸ್ ನೋಡಿದ್ದೀನಿ ಬೇರೆಯವರ ವೀಡಿಯೋಸಲ್ಲೆಲ್ಲ. ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಆದರೆ ಟ್ಯಾಗ್ಸ್ ಆಗೋದಕ್ಕಾಗ್ತಾ ಇಲ್ಲ, ಥಂಬ್ನೈಲ್ ಹಾಕೋದಕ್ಕಾಗ್ತಾ ಇಲ್ಲ, ಡಿಸ್ಕ್ರಿಪ್ಷನ್ ಹಾಕೋದಕ್ಕಾಗ್ತಾ ಇಲ್ಲ ಅಂತ. ಅವರು ಏನು ಮಾಡಿರ್ತಾರೆ ಅಂದರೆ ಯೂಟ್ಯೂಬಿಂದನೇ ಡೈರೆಕ್ಟಾಗಿ ಅಪ್ಲೋಡ್ ಮಾಡಿರ್ತಾರೆ. ಯೂಟ್ಯೂಬಿಂದನೇ ಅಪ್ಲೋಡ್ ಮಾಡಿದ್ರೂ ಕೂಡ ಇವನ್ನೆಲ್ಲ ಹಾಕ್ಬೋದು. ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಸೊ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಕಂಪ್ಲೀಟಾಗಿ ಇವತ್ತು ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಈಗ ಕೆಳಗಡೆ ಪ್ಲಸ್ ಮಾರ್ಕ್ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ಶಾರ್ಟ್ನ ವೀಡಿಯೋ ಮಾಡಬೇಕು ಅಂತ ಅಂದರೆ ರೆಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂತಂದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಈಗಾಗಲೇ ಮಾಡಿರೋಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ ನಾನು ಮಾಡಿರೋಂಥ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ನೋಡಿ ಇದು ನಾನು ಸೆಲೆಕ್ಟ್ ಮಾಡಿರೋವಂಥ ವೀಡಿಯೋ. ಎಷ್ಟು ಟೈಮಿಂಗ್ಸ್ ಇದೆ ಅಂತ ಕೆಳಗಡೆ ತೋರಿಸುತ್ತೆ ನೋಡಿ. 11.5 ಸೆಕೆಂಡ್ಸ್ ಅಷ್ಟು ಈ ಶಾರ್ಟ್ ಇದೆ. ನೆಕ್ಸ್ಟು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದಮೇಲೆ ನೀವು ನಿಮಗೆ ಬೇಕಾಗಿರೋ ಅಂಥ ಸಾಂಗ್ನ ಮೇಲ್ಗಡೆ ಆ್ಯಡ್ ಸೌಂಡ್ ಅಂತ ಬರುತ್ತೆ ನೋಡಿ, ಅಲ್ಲಿ ಪ್ರೆಸ್ ಮಾಡಿ ಆ್ಯಡ್ ಮಾಡ್ಕೊಳ್ಬೋದು. ನಿಮಗೆ ಸಾಂಗ್ ಬೇಕು ಅಂತಂದರೆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ನನಗೀಗ ಜಸ್ಟು ಒಂದು ಫ್ಲವರ್ದಾಗಿರೋದ್ರಿಂದ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕ್ತಾಯಿದ್ದೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಫಾರ್ ಫ್ಲವರ್ ಅಂತ ಕೊಟ್ಟಿದ್ದೀನಿ. ಹಾಗಾಗಿ ನನಗೆ ಇಷ್ಟು ಆಪ್ಷನ್ಸ್ ಇದ್ದಾವೆ. ನಮಗೆ ಯಾವ ಮ್ಯೂಸಿಕ್ ಬೇಕೋ ಅದನ್ನು ಪ್ರೆಸ್ ಮಾಡಿಬಿಟ್ಟು ನೋಡಿದ್ರೆ ಅದು ಬರುತ್ತೆ. ಸೊ ಅದನ್ನು ಕೇಳಿಬಿಟ್ಟು ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ನಾನು 4th ಸಾಂಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ರೈಟ್ ಮಾರ್ಕ್ ಥರ ಕಾಣಿಸ್ತಿದೆಯಲ್ಲ, ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಸೌಂಡು ನಮ್ಮ ಒಂದು ವೀಡಿಯೋಗೆ ಆ್ಯಡ್ ಆಗಿರುತ್ತೆ. ಓಕೆನಾ? ನಾನು ಮಾಡಿರೋವಂಥ ವೀಡಿಯೋಗೆ ಈಗ ಮೇಲ್ಗಡೆ ನೋಡಿ ನಾನು ಸೆಲೆಕ್ಟ್ ಮಾಡಿರೋವಂಥ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆ್ಯಡ್ ಆಗಿದೆ. ನೆಕ್ಸ್ಟು ಇಲ್ಲಿ ಕೆಳಗಡೆ ವೈಟ್ ಕಲರಲ್ಲಿ ರೈಟ್ ಮಾರ್ಕ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ನನ್ನ ವೀಡಿಯೋಗೆ ಏನಾದರೂ ಟೆಕ್ಸ್ಟ್ನ ಹಾಕಬೇಕು ಅಂತ ಅಂದರೆ ಎ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಾನು ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ನೋಡಿ, ಈಗ ನಾನು ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ವಿಡಿಯೋ ಪ್ಲೇ ಆಗ್ತಾಯಿದೆ ನೋಡಿ. ಎ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಇದು ಸೈಜ್ನ ಆಲ್ಟರ್ ಮಾಡ್ಕೊಳ್ಳೋ ಅಂಥದ್ದು. ಮೇಲ್ಗಡೆ ಡ್ರ್ಯಾಗ್ ಮಾಡಿದ್ರೆ ಸೈಜು ಜಾಸ್ತಿ ಆಗುತ್ತೆ, ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಕಡಿಮೆ ಆಗುತ್ತೆ. ನೀವು ಕಲರ್ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕು ಅಂತಂದರೆ ಕೆಳಗಡೆ ಕಲರ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಪ್ರೆಸ್ ಮಾಡಿರೋಂಥ ಕಲರಲ್ಲಿ ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಆಪ್ಷನ್ ಬಂದು ಸ್ಟಿಕ್ಕರ್ಸ್ ಆಪ್ಷನು. ಸ್ಟಿಕ್ಕರಲ್ಲಿ ನೀವು ಇಮೇಜಸ್ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಥರ ಯೂಸ್ ಮಾಡ್ಬೋದು, ಪೋಲ್ಸ್ನ ಕ್ರಿಯೇಟ್ ಮಾಡ್ಬೋದು, ಕ್ವಶನ್ಸ್ನ ಕೇಳ್ಬೋದು. ಈ ಥರ ಎಲ್ಲನೂ ಆಪ್ಷನ್ಸ್ ಇರುತ್ತೆ, ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಥರ್ಡ್ ಆಪ್ಷನ್ ಬಂದು ಫಿಲ್ಟರು. ನೀವು ಬೇರೆ ಬೇರೆ ಫಿಲ್ಟರ್ಸ್ನ ನಿಮ್ಮ ಶಾರ್ಟ್ಸ್ಗೆ ಹಾಕಬೇಕು ಅಂತಂದರೆ ಹಾಕ್ಕೊಳ್ಬೋದು. ಕೆಲವೊಬ್ಬರು ವಾಯ್ಸ್ ಓವರ್ನ ಕೊಡ್ತಾರೆ ಶಾರ್ಟಿಗೆ. ಕೆಳಗಡೆ ಮೈಕ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನೀವು ಶಾರ್ಟಿಗೆ ವಾಯ್ಸ್ ಓವರ್ನ ಕೊಡ್ಬೋದು. ಓಕೆನಾ? ಮೈಕ್ ಸಿಂಬಲ್ನ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಇಲ್ಲಿ ಕೆಳಗಡೆ ಟೈಮ್ ಲೈನ್ ಅಂತ ಕಾಣಿಸ್ತಾ ಇದೆ ನೋಡಿ. ಟೈಮ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಟೈಮಿಂಗ್ಸ್ ಇರುತ್ತಲ್ಲ, ಆ ಟೈಮಿಂಗ್ಸಿಗೆ ಯಾವ ಲಿರಿಕ್ಸ್ ಬೇಕು ನೀವು ಸೆಲೆಕ್ಟ್ ಮಾಡಿರೋವಂಥ ಸಾಂಗಲ್ಲಿ ಅಂತ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ನಾನು ಸೆಲೆಕ್ಟ್ ಮಾಡಿರೋವಂಥ ಮ್ಯೂಸಿಕ್ಕು ಇದಿದೆ ನೋಡಿ, ಆ ಲಿರಿಕ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಯಾವ ಲಿರಿಕ್ಸ್ ಬೇಕು ನಿಮಗೆ ಅದನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಇಲ್ಲಿ ಕೊಡ್ಬೋದು. ಮೇಲ್ಗಡೆ ವೈಟ್ ಕಲರ್ ಆ್ಯರೋ ಮಾರ್ಕ್ ಇದೆಯಲ್ಲ, ಅದನ್ನು ಕೊಟ್ಟರೆ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ, ಸೇವ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿರೋ ಅಂಥ ಲಿರಿಕ್ಸು ಸೇವ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟು ಇಲ್ಲಿ ಇಷ್ಟು ಆದಮೇಲೆ ವಿಡಿಯೋಗೆ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ? ನೋಡಿ ಇಲ್ಲಿ ಈ ಥರ ಕೊಟ್ಟಾಗ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದೆಯಲ್ಲ, ಅಲ್ಲಿ ತಮ್ನೈಲ್ನ ಆ್ಯಡ್ ಮಾಡಬೇಕು. ಶಾರ್ಟಿಗೆ ತುಂಬ ಜನಕ್ಕೆ ತಮ್ನೈಲ್ನ ಆ್ಯಡ್ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಈ ಥರ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ತಮ್ನೈಲ್ನ ನೀವು ಮಾಡಿರೋವಂಥ ವೀಡಿಯೋದಲ್ಲೇ ಕ್ಲಿಪ್ಸ್ ಥರ ಬರುತ್ತೆ, ಫೋಟೋ ಕ್ಲಿಪ್ಸ್ ಥರ, ಅದನ್ನು ಯೂಸ್ ಮಾಡಿಕೊಂಡು ತಮ್ನೈಲ್ನ ಕೊಡ್ಬೋದು. ಓಕೆನಾ? ಇಲ್ಲಿ ನೋಡಿ, ನಾವು ಅದನ್ನು ಡ್ರ್ಯಾಗ್ ಮಾಡ್ತಾ ಹೋದರೆ ಕೆಳಗಡೆ ಒಂದೊಂದು ಫೋಟೋ ಥರ ಬರುತ್ತೆ. ನಿಮಗೆ ಬೇಕಾಗಿರೋ ಅಂಥ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು.
ಮೇಲ್ಗಡೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಸೆಲೆಕ್ಟ್ ಆಗಿರುತ್ತೆ. ಸೊ ಈಗ ಒಂದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದೇ ಥರ ತಮ್ನೈಲಿಗೆ ಕೂಡ ಟೆಕ್ಸ್ಟ್ನ ನೀವು ಆ್ಯಡ್ ಮಾಡ್ಬೋದು. ಫಸ್ಟಿಗೆ ಕಾಣಿಸೋದೇ ತಮ್ನೈಲ್ ಅಲ್ವಾ, ಹಾಗಾಗಿ ತಮ್ನೈಲಿಗೆ ಮಾತ್ರನೇ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಎ ಅಂತ ಕಾಣಿಸುತ್ತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ತಮ್ನೈಲಿಗೆ ಟೆಕ್ಸ್ಟು ಆ್ಯಡ್ ಆಗಿರುತ್ತೆ. ಸೊ ಈಗ ತಮ್ನೈಲು ಸೆಲೆಕ್ಟ್ ಆಗಿದೆ. ಟೈಟಲ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳೋಣ. ಟೈಟಲ್ಲು ನಿಮಗೆ ನಿಮ್ಮ ವಿಡಿಯೋ ಯಾವುದು ರಿಲೇಟೆಡ್ ಇರುತ್ತೋ ಅದ್ರ ರಿಲೇಟೆಡ್ ಟೈಟಲ್ನ ಕೊಡಬೇಕಾಗಿರುತ್ತೆ. ನಾನಿಲ್ಲಿ ನೇಚರ್ ರಿಲೇಟೆಡ್ ಇರೋದ್ರಿಂದ ನೇಚರ್ ಬ್ಯೂಟಿಫುಲ್ ವಿಡಿಯೋ, ಬ್ಯೂಟಿಫುಲ್ ಫ್ಲವರ್ ಶಾರ್ಟ್ಸು, ಕಲರ್ಫುಲ್ ಫ್ಲವರ್ ಶಾರ್ಟ್ಸ್ ಅಂತ ಕೊಟ್ಬಿಟ್ಟು 2 ಹ್ಯಾಶ್ಟ್ಯಾಗ್ನ ಕೂಡ ಕೊಡ್ತಾಯಿದ್ದೀನಿ, ಫ್ಲವರು ಮತ್ತು ನೇಚರ್ ಅಂತ. ಸೊ ಈ ಥರ ನಾನು ಟೈಟಲ್ನ ಕೊಟ್ಟಿದ್ದೀನಿ. ನಾವು ಜಸ್ಟು ತಮ್ನೈಲ್ನ ಆ್ಯಡ್ ಮಾಡಿದ್ದೀವಿ, ಟೈಟಲ್ನ ಆ್ಯಡ್ ಮಾಡಿದ್ದೀವಿ, ಇನ್ನೂ ಡಿಸ್ಕ್ರಿಪ್ಷನ್ನು ಮತ್ತು ಟ್ಯಾಗ್ಸ್ ಏನೂ ಆ್ಯಡ್ ಮಾಡಿಲ್ಲ. ಓಕೆನಾ? ಯೂಟ್ಯೂಬಲ್ಲಿ ಅದನ್ನು ಆ್ಯಡ್ ಮಾಡೋದಕ್ಕೂ ಬರಲ್ಲ. ನೆಕ್ಸ್ಟು ಅದನ್ನು ಯಾವ ಥರ ಆ್ಯಡ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ ವಿಸಿಬಿಲಿಟಿ ಬರ್ತಿದೆಯಲ್ಲ, ವಿಸಿಬಿಲಿಟಿ ಅನ್ಲಿಸ್ಟೆಡೇ ಇರಲಿ, ಪಬ್ಲಿಕ್ ಕೊಡಬೇಡಿ. ಪಬ್ಲಿಕ್ ಯಾವಾಗ ಕೊಡಬೇಕು ಅಂತ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟು ಲೊಕೇಶನ್ ಬಂದು ನಾನು ಇಂಡಿಯಾ ಅಂತ ಕೊಡ್ತಾಯಿದ್ದೀನಿ. ನಿಮಗೆ ಯಾವ್ದು ಬೇಕೋ ಅದನ್ನು ಕೊಟ್ಕೊಳ್ಳಿ. ಇಂಡಿಯಾ ಕೊಟ್ಟರೆ ಓವರಾಲ್ ಇಂಡಿಯಾಗೆ ಹೋಗುತ್ತೆ. ಓಕೆನಾ? ಪೇಯ್ಡ್ ಪ್ರಮೋಷನು ನೋ ಪೇಯ್ಡ್ ಪ್ರಮೋಷನ್ ಅಂತ ಕೊಡ್ತೀನಿ. ಆಲ್ಟರೇಟ್ ಕಂಟೆಂಟು ನೋ ಅಂತ ಕೊಡ್ತೀನಿ. ನೀವಿದ್ದರೆ ಎಸ್ ಅಂತ ಕೊಟ್ಕೊಳ್ಳಿ. AI ಇಂದ ಮಾಡಿದರೆ ನೀವು ಆಲ್ಟರೇಟ್ ಕಂಟೆಂಟು ಎಸ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಅಪ್ಲೋಡ್ ಅಂತ ಕೊಟ್ಟಿದ್ದೀನಿ. ಈಗ ನಾವು ಹಾಕಿರುವಂಥ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡಿಂಗ್ ಅಂತ ಬಂದಿದೆ ನೋಡಿ, ಅಪ್ಲೋಡ್ ಆಗ್ತಾ ಇದೆ. ಬಟ್ ನಾವಿನ್ನೂ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ನ ಕೊಟ್ಟಿಲ್ಲ. ಅದನ್ನು ಯಾವ ಥರ ಕೊಡಬೇಕು ಅಂತ ನಾನು ಇವಾಗ ಹೇಳ್ತೀನಿ. ಈಗ ನೀವು ಬ್ಯಾಕ್ ಬರಬೇಕಾಗುತ್ತೆ. ಅಪ್ಲೋಡ್ ಆಗ್ತಾ ಇದೆ ವಿಡಿಯೋ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿದ್ದಾದಮೇಲೆ ನೆಕ್ಸ್ಟು ಸೆಕೆಂಡ್ ಆಪ್ಷನ್, ಕೆಳಗಡೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಕಂಟೆಂಟ್ ಅಂತ, ಕಂಟೆಂಟ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ದಾದಮೇಲೆ ನೀವು ಅಪ್ಲೋಡ್ ಮಾಡಿರೋವಂಥ ವೀಡಿಯೋಸ್ ಆ್ಯಂಡ್ ಶಾರ್ಟ್ಸು ಇಲ್ಲಿ ಬರುತ್ತೆ. ಸೊ ಈಗ ನಾನು ಅಪ್ಲೋಡ್ ಮಾಡಿರೋವಂಥ ಶಾರ್ಟು ಇಲ್ಲಿ ಅಪ್ಲೋಡಿಂಗ್ ಅಂತ ತೋರಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಾ ಇದೆಯಲ್ಲ, ಆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ? ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತು ಟ್ಯಾಗ್ಸ್ನ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಅಲ್ಲಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಯಾವ ಥರ ಆ್ಯಡ್ ಮಾಡಬೇಕು ಅಂತಂದರೆ, ಫಸ್ಟು ಟೈಟಲಲ್ಲಿ ಕೊಟ್ಟಿರ್ತೀವಲ್ಲ ಅದನ್ನು ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ನಿಮ್ಮ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀವು ಬರಿತೀರಾ, ಡಿಸ್ಕ್ರೈಬ್ ಮಾಡ್ತೀರಾ ಅಂತಂದರೆ ನೀವು ಡಿಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನಿಲ್ಲಿ ಶಾರ್ಟ್ಸ್ ಆಗಿರೋದ್ರಿಂದ ಆ ಥರ ಏನೂ ಬರಿತಾ ಇಲ್ಲ. ಸೊ ಕೆಲವೊಂದು ಕೀವರ್ಡ್ಸ್ನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಕೀವರ್ಡ್ಸ್ ಯೂಸ್ಡ್ ಅಂತ ಬರಿಬೋದು, ಅಥವಾ ಟಾಪಿಕ್ಸ್ ಕವರ್ಡ್ ಅಥವಾ ಯುವರ್ ಕ್ವೈರೀಸ್ ಅಂತ ಬರೆದ್ಬಿಟ್ಟು ಒಂದಷ್ಟು ಕೀವರ್ಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಈ ಕೀವರ್ಡ್ಸಿಂದನೇ ನಮ್ಮ ವಿಡಿಯೋ ಸಜೆಸ್ಟ್ ಆಗುವಂಥದ್ದು. ಹಾಗಾಗಿ ನಿಮ್ಮ ಶಾರ್ಟಿಗೆ ಯಾವ್ಯಾವ ಕೀವರ್ಡ್ಸ್ ಇರುತ್ತೆ ಪ್ರತಿಯೊಂದೂ ಇಲ್ಲಿ ಹಾಕಿ. ಸೊ ನೆಕ್ಸ್ಟು ಕೆಳಗಡೆ ಹ್ಯಾಶ್ಟ್ಯಾಗ್ನ ಕೊಡಬೇಕು. ಹ್ಯಾಶ್ಟ್ಯಾಗ್ನ ತುಂಬ ಜಾಸ್ತಿ ಕೊಡಬೇಡಿ, ಒಂದು 5ರಿಂದ 6 ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಮಿಸ್ಯೂಸ್ಡ್ ಮೆಟಾಡೇಟಾ ಅಂತ ಬಂದುಬಿಡುತ್ತೆ. ಹಾಗಾಗಿ ನಾನೊಂದು 5 ಹ್ಯಾಶ್ಟ್ಯಾಗ್ನ ಕೊಡ್ತಾಯಿದ್ದೀನಿ. ಫ್ಲವರ್ ಕೊಡ್ತೀನಿ, ಕಲರ್ಫುಲ್ ಫ್ಲವರ್ ಅಂತೆಲ್ಲ ಕೊಟ್ಬಿಟ್ಟು ಜೊತೆಗೆ ನಮ್ಮ ಚಾನಲ್ದು ಒಂದು ಹ್ಯಾಶ್ಟ್ಯಾಗ್ ಕೊಡಬೇಕಾಗುತ್ತೆ. ಚಾನಲ್ ನೇಮ್ನ ರಂಜಿನಿ ಯೂಟ್ಯೂಬ್ ಚಾನಲ್ ಅಂತ ಒಂದು ಹ್ಯಾಶ್ಟ್ಯಾಗ್ನ ಕೊಟ್ಟಿದ್ದೀನಿ. ಓಕೆನಾ? ಈಗ ಡಿಸ್ಕ್ರಿಪ್ಷನ್ ಆ್ಯಡ್ ಆಗಿದೆ. ನೆಕ್ಸ್ಟು ಟ್ಯಾಗ್ಸ್, ಕೆಳಗಡೆ ಟ್ಯಾಗ್ಸ್ ಅಂತ ಇದೆಯಲ್ಲ, ಟ್ಯಾಗ್ಸ್ ಮೇಲೆ ಬಂದುಬಿಟ್ಟು ನೀವು ಡಿಸ್ಕ್ರಿಪ್ಷನ್ನ ಯಾವ ಥರ ಕೊಟ್ಟರೆ ಅದೇ ಥರ ಕೀವರ್ಡ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಟ್ಯಾಗ್ಸ್ನ ಕೊಡಬೇಕಾಗುತ್ತೆ. ನಿಮಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚಾಗಿ ಟ್ಯಾಗ್ಸ್ನ ಕೊಡಿ. ನೆಕ್ಸ್ಟು ಕೆಳಗಡೆ ಕೆಟಗರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಎಂಟರ್ಟೈನ್ಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ನಿಮ್ಮ ವಿಡಿಯೋ ಯಾವ ಕೆಟಗರಿಗೆ ಸೇರುತ್ತೋ ಅದನ್ನು ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ವಿಸಿಬಿಲಿಟಿ ಇದೆಯಲ್ಲ ಅದನ್ನು ಪಬ್ಲಿಕ್ ಕೊಡಬೇಕಾಗುತ್ತೆ. ಈಗ ಎಲ್ಲನೂ ಆ್ಯಡ್ ಮಾಡಿದ್ದೀರಾ, ಈಗ ಪಬ್ಲಿಕ್ ಕೊಡಿ. ಓಕೆನಾ? ಪಬ್ಲಿಕ್ ಕೊಟ್ಟಿದ್ದಾದಮೇಲೆ ಮೇಲ್ಗಡೆ ಬ್ಲ್ಯಾಕ್ ಕಲರಲ್ಲಿ ಸೇವ್ ಆಪ್ಷನ್ ಇದೆಯಲ್ಲ, ಸೇವ್ ಅಂತ ಕೊಟ್ಟರೆ ನಾವು ಮಾಡಿರೋ ಅಂಥ ಎಡಿಟ್ ಎಲ್ಲ ಸೇವ್ ಆಗಿರುತ್ತೆ. ಸೊ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ನೋಡಿ, ಇಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ಇನ್ನೂ ಏನಾದರೂ ಎಡಿಟ್ ಮಾಡಬೇಕು ಅಂತಂದರೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಬೋದು. ಸೊ ಈ ಥರ ನೀಟಾಗಿ ಶಾರ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಥರ ಅಪ್ಲೋಡ್ ಮಾಡಿದಾಗ ಮಾತ್ರ ನೀವು ಟ್ಯಾಗ್ಸು, ಡಿಸ್ಕ್ರಿಪ್ಷನ್ನು ಹಾಗೆ ಟೈಟಲ್ ಎಲ್ಲ ಹಾಕೋದಕ್ಕಾಗೋದು. ಸೊ ವಿಡಿಯೋ ಇಷ್ಟ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಓಕೆನಾ? ಈಗ ನೀವು